ಖಡಕ್ ಪೊಲೀಸ್ ಆಫೀಸರ್ಗಳಿಂದ ಜನ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ಇದೀಗ ಅದೊಂದು ಪೋಸ್ಟ್ ರಿವೆಂಜ್ ಕಿಲ್ಲಿಂಗ್ ಯುಗ ಮತ್ತೆ ಮರಳ್ತಾ ಇದೆಯಾ ಅನ್ನುವಂಥ ಆತಂಕವನ್ನ ಹುಟ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ಅದನ್ನು ನೋಡ್ಕೊಂಡ್ಬನ್ನಿ. ಮೇ 1 ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಮಂಗಳೂರು ಉದ್ವಿಗ್ನಗೊಂಡಿತು. ಸುಹಾಸ್ ಶೆಟ್ಟಿ ಕೊಲೆಗೆ ಕರಾವಳಿ ಕೊತ ಅಂತ ಕುದ್ದಿತ್ತು. ಇದರ ಬೆನ್ನಲ್ಲೇ ರೆಹಮಾನ್ ಹತ್ಯೆ ಇಡೀ ಕಡಲ ನಗರಿಯನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಇದೀಗ ಮತ್ತೆ ರಿವೆಂಜ್ ಕಿಲ್ಲಿಂಗ್ ಪೋಸ್ಟ್ ಸದ್ದು ಮಾಡ್ತಾ ಇದೆ ನೋಡಿ. ಕರಾವಳಿಯಲ್ಲಿ ಮತ್ತೆ ಶುರುವಾಯ್ತಾ ರಿವೆಂಜ್ ಕಿಲ್ಲಿಂಗ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಎಚ್ಚರಿಕೆ. ಸುಹಾಸ್ ಶೆಟ್ಟಿ ಹತ್ಯೆ, ರೆಹಮಾನ್ ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಭಯಭೀತರಾಗಿದ್ರು. ರಾತ್ರಿ ವೇಳೆ ಜನ ನಡೆಯೋದಕ್ಕೂ ಕೂಡ ಜನ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸ್ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನ ಜನ ಕಳೆದುಕೊಂಡಿದ್ರು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಮಾಡಿತ್ತು. ಹಾಗೂ ಖಡಕ್ ಪೊಲೀಸ್ ಆಫೀಸರ್ಗಳು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತಂದಿದ್ರು. ಇದೀಗ ಮತ್ತೆ ಜಾಲತಾಣಗಳಲ್ಲಿ ಕೋಮು ಸಂಘರ್ಷಕ್ಕೆ ಕಿಡಿಹೊಟ್ಟಿದೆ. ತಣ್ಣಗಾಗಿದ್ದ ಕರಾವಳಿಯಲ್ಲಿ ಇದೀಗ ಮತ್ತೆ ತಲ್ಲಣ ಸೃಷ್ಟಿಸಲು ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಶುರುವಾಗಿದ್ದಾರೆ. ಎಲ್ಲೋ ಕುಳಿತುಕೊಂಡು ಕೋಮು ಕೆಂಡ ಕಾರಲು ಶುರು ಮಾಡಿದ್ದಾರೆ ನೋಡಿ. ಹೀಗಾಗಿ ಪೊಲೀಸರು ಮತ್ತೆ 16 ಇನ್ಸ್ಟಾಗ್ರಾಂ ಪೇಜ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಚೋದನಕಾರಿ ಪೋಸ್ಟ್ 16 ಪೇಜ್ ವಿರುದ್ಧ ಎಫ್ಐಆರ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಇಮ್ಮು ಬಾಯ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹತ್ಯೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ರಿವೆಂಜ್ ಈಸ್ ಲೋಡಿಂಗ್. ಟಾರ್ಗೆಟ್ ಸೆಟ್ 1 by 1 ಅಂತ ಪೋಸ್ಟ್ ಹಾಕಲಾಗಿದೆ. ಭರತ್ ಕುಂಬ್ಡೆಲ್ಗೆ ಕೊಲೆ ಬೆದರಿಕೆ. ಕಲೈ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಸದ್ಯ ಜೈಲಿನಲ್ಲಿರುವಂತಹ ಭರತ್ ಕುಂಬ್ಡೆಲ್ಗೆ ಎಚ್ಚರಿಕೆ ನೀಡಲಾಗುತ್ತಿದೆ. ಸದ್ಯ ಪೊಲೀಸರು ಪ್ರತೀಕಾರದ ಸಂದೇಶವನ್ನ ಪೋಸ್ಟ್ ಮಾಡುವವರ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಕೋಮು ಸಂಘರ್ಷಕ್ಕೆ ಕಡಿವಾಣ ಬಿತ್ತು ಜನ ನೆಮ್ಮದಿಯಿಂದ ಇದ್ದಾರೆ ಎನ್ನುವಷ್ಟರಲ್ಲೇ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಸಂಚು ರೂಪಿಸಿದ್ದಾರೆ. ಆದರೆ ಈ ಕಿಡಿ ಜ್ವಾಲಾಮುಖಿಯಾಗಿ ಹೊತ್ತಿ ಉರಿಯುವ ಮುನ್ನವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಉತ್ತಮ ಬೆಳವಣಿಗೆಯೇ ಸರಿ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಖಡಕ್ ಪೊಲೀಸ್ ಆಫೀಸರ್ಗಳಿಂದ ಜನ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ಇದೀಗ ಅದೊಂದು ಪೋಸ್ಟ್ ರಿವೆಂಜ್ ಕಿಲ್ಲಿಂಗ್ ಯುಗ ಮತ್ತೆ ಮರಳ್ತಾ ಇದೆಯಾ ಅನ್ನುವಂಥ ಆತಂಕವನ್ನ ಹುಟ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ಅದನ್ನು ನೋಡ್ಕೊಂಡ್ಬನ್ನಿ. ಮೇ 1 ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಮಂಗಳೂರು ಉದ್ವಿಗ್ನಗೊಂಡಿತು. ಸುಹಾಸ್ ಶೆಟ್ಟಿ ಕೊಲೆಗೆ ಕರಾವಳಿ ಕೊತ ಅಂತ ಕುದ್ದಿತ್ತು. ಇದರ ಬೆನ್ನಲ್ಲೇ ರೆಹಮಾನ್ ಹತ್ಯೆ ಇಡೀ ಕಡಲ ನಗರಿಯನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಇದೀಗ ಮತ್ತೆ ರಿವೆಂಜ್ ಕಿಲ್ಲಿಂಗ್ ಪೋಸ್ಟ್ ಸದ್ದು ಮಾಡ್ತಾ ಇದೆ ನೋಡಿ. ಕರಾವಳಿಯಲ್ಲಿ ಮತ್ತೆ ಶುರುವಾಯ್ತಾ ರಿವೆಂಜ್ ಕಿಲ್ಲಿಂಗ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಎಚ್ಚರಿಕೆ. ಸುಹಾಸ್ ಶೆಟ್ಟಿ ಹತ್ಯೆ, ರೆಹಮಾನ್ ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಭಯಭೀತರಾಗಿದ್ರು. ರಾತ್ರಿ ವೇಳೆ ಜನ ನಡೆಯೋದಕ್ಕೂ ಕೂಡ ಜನ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸ್ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನ ಜನ ಕಳೆದುಕೊಂಡಿದ್ರು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಮಾಡಿತ್ತು. ಹಾಗೂ ಖಡಕ್ ಪೊಲೀಸ್ ಆಫೀಸರ್ಗಳು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತಂದಿದ್ರು. ಇದೀಗ ಮತ್ತೆ ಜಾಲತಾಣಗಳಲ್ಲಿ ಕೋಮು ಸಂಘರ್ಷಕ್ಕೆ ಕಿಡಿಹೊಟ್ಟಿದೆ. ತಣ್ಣಗಾಗಿದ್ದ ಕರಾವಳಿಯಲ್ಲಿ ಇದೀಗ ಮತ್ತೆ ತಲ್ಲಣ ಸೃಷ್ಟಿಸಲು ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಶುರುವಾಗಿದ್ದಾರೆ. ಎಲ್ಲೋ ಕುಳಿತುಕೊಂಡು ಕೋಮು ಕೆಂಡ ಕಾರಲು ಶುರು ಮಾಡಿದ್ದಾರೆ ನೋಡಿ. ಹೀಗಾಗಿ ಪೊಲೀಸರು ಮತ್ತೆ 16 ಇನ್ಸ್ಟಾಗ್ರಾಂ ಪೇಜ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಚೋದನಕಾರಿ ಪೋಸ್ಟ್ 16 ಪೇಜ್ ವಿರುದ್ಧ ಎಫ್ಐಆರ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಇಮ್ಮು ಬಾಯ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹತ್ಯೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ರಿವೆಂಜ್ ಈಸ್ ಲೋಡಿಂಗ್. ಟಾರ್ಗೆಟ್ ಸೆಟ್ 1 by 1 ಅಂತ ಪೋಸ್ಟ್ ಹಾಕಲಾಗಿದೆ. ಭರತ್ ಕುಂಬ್ಡೆಲ್ಗೆ ಕೊಲೆ ಬೆದರಿಕೆ. ಕಲೈ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಸದ್ಯ ಜೈಲಿನಲ್ಲಿರುವಂತಹ ಭರತ್ ಕುಂಬ್ಡೆಲ್ಗೆ ಎಚ್ಚರಿಕೆ ನೀಡಲಾಗುತ್ತಿದೆ. ಸದ್ಯ ಪೊಲೀಸರು ಪ್ರತೀಕಾರದ ಸಂದೇಶವನ್ನ ಪೋಸ್ಟ್ ಮಾಡುವವರ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಕೋಮು ಸಂಘರ್ಷಕ್ಕೆ ಕಡಿವಾಣ ಬಿತ್ತು ಜನ ನೆಮ್ಮದಿಯಿಂದ ಇದ್ದಾರೆ ಎನ್ನುವಷ್ಟರಲ್ಲೇ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಸಂಚು ರೂಪಿಸಿದ್ದಾರೆ. ಆದರೆ ಈ ಕಿಡಿ ಜ್ವಾಲಾಮುಖಿಯಾಗಿ ಹೊತ್ತಿ ಉರಿಯುವ ಮುನ್ನವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಉತ್ತಮ ಬೆಳವಣಿಗೆಯೇ ಸರಿ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಖಡಕ್ ಪೊಲೀಸ್ ಆಫೀಸರ್ಗಳಿಂದ ಜನ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ಇದೀಗ ಅದೊಂದು ಪೋಸ್ಟ್ ರಿವೆಂಜ್ ಕಿಲ್ಲಿಂಗ್ ಯುಗ ಮತ್ತೆ ಮರಳ್ತಾ ಇದೆಯಾ ಅನ್ನುವಂಥ ಆತಂಕವನ್ನ ಹುಟ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ಅದನ್ನು ನೋಡ್ಕೊಂಡ್ಬನ್ನಿ. ಮೇ 1
ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಮಂಗಳೂರು ಉದ್ವಿಗ್ನಗೊಂಡಿತು. ಸುಹಾಸ್ ಶೆಟ್ಟಿ ಕೊಲೆಗೆ ಕರಾವಳಿ ಕೊತ ಅಂತ ಕುದ್ದಿತ್ತು. ಇದರ ಬೆನ್ನಲ್ಲೇ ರೆಹಮಾನ್ ಹತ್ಯೆ ಇಡೀ ಕಡಲ ನಗರಿಯನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಇದೀಗ ಮತ್ತೆ ರಿವೆಂಜ್ ಕಿಲ್ಲಿಂಗ್ ಪೋಸ್ಟ್ ಸದ್ದು ಮಾಡ್ತಾ ಇದೆ ನೋಡಿ. ಕರಾವಳಿಯಲ್ಲಿ ಮತ್ತೆ ಶುರುವಾಯ್ತಾ ರಿವೆಂಜ್ ಕಿಲ್ಲಿಂಗ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಎಚ್ಚರಿಕೆ. ಸುಹಾಸ್ ಶೆಟ್ಟಿ ಹತ್ಯೆ ರೆಹಮಾನ್ ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಭಯಭೀತರಾಗಿದ್ರು. ರಾತ್ರಿ ವೇಳೆ ಜನ ನಡೆಯೋದಕ್ಕೂ ಕೂಡ ಜನ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸ್ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನ ಜನ ಕಳೆದುಕೊಂಡಿದ್ರು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಮಾಡಿತ್ತು. ಹಾಗೂ ಖಡಕ್ ಪೊಲೀಸ್ ಆಫೀಸರ್ಗಳು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತಂದಿದ್ರು. ಇದೀಗ ಮತ್ತೆ ಜಾಲತಾಣಗಳಲ್ಲಿ ಕೋಮು ಸಂಘರ್ಷಕ್ಕೆ ಕಿಡಿಹೊತ್ತಿದೆ. ತಣ್ಣಗಾಗಿದ್ದ ಕರಾವಳಿಯಲ್ಲಿ ಇದೀಗ ಮತ್ತೆ ತಲ್ಲಣ ಸೃಷ್ಟಿಸಲು ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಶುರುವಾಗಿದ್ದಾರೆ. ಎಲ್ಲೋ ಕುಳಿತುಕೊಂಡು ಕೋಮು ಕೆಂಡ ಕಾರಲು ಶುರು ಮಾಡಿದ್ದಾರೆ ನೋಡಿ. ಹೀಗಾಗಿ ಪೊಲೀಸರು ಮತ್ತೆ 16 ಇನ್ಸ್ಟಾಗ್ರಾಂ ಪೇಜ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಚೋದನಕಾರಿ ಪೋಸ್ಟ್ 16 ಪೇಜ್ ವಿರುದ್ಧ ಎಫ್ಐಆರ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಇಮ್ಮು ಬಾಯ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹತ್ಯೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ರಿವೆಂಜ್ ಈಸ್ ಲೋಡಿಂಗ್. ಟಾರ್ಗೆಟ್ ಸೆಟ್ 1 by 1 ಅಂತ ಪೋಸ್ಟ್ ಹಾಕಲಾಗಿದೆ. ಭರತ್ ಕುಂಬ್ಡೆಲ್ಗೆ ಕೊಲೆ ಬೆದರಿಕೆ. ಕಲೈ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಸದ್ಯ ಜೈಲಿನಲ್ಲಿರುವಂತಹ ಭರತ್ ಕುಂಬ್ಡೆಲ್ಗೆ ಎಚ್ಚರಿಕೆ ನೀಡಲಾಗುತ್ತಿದೆ. ಸದ್ಯ ಪೊಲೀಸರು ಪ್ರತೀಕಾರದ ಸಂದೇಶವನ್ನ ಪೋಸ್ಟ್ ಮಾಡುವವರ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಕೋಮು ಸಂಘರ್ಷಕ್ಕೆ ಕಡಿವಾಣ ಬಿತ್ತು ಜನ ನೆಮ್ಮದಿಯಿಂದ ಇದ್ದಾರೆ ಎನ್ನುವಷ್ಟರಲ್ಲೇ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಸಂಚು ರೂಪಿಸಿದ್ದಾರೆ. ಆದರೆ ಈ ಕಿಡಿ ಜ್ವಾಲಾಮುಖಿಯಾಗಿ ಹೊತ್ತಿ ಉರಿಯುವ ಮುನ್ನವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಉತ್ತಮ ಬೆಳವಣಿಗೆಯೇ ಸರಿ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಖಡಕ್ ಪೊಲೀಸ್ ಆಫೀಸರ್ಗಳಿಂದ ಜನ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ಇದೀಗ ಅದೊಂದು ಪೋಸ್ಟ್ ರಿವೆಂಜ್ ಕಿಲ್ಲಿಂಗ್ ಯುಗ ಮತ್ತೆ ಮರಳ್ತಾ ಇದೆಯಾ ಅನ್ನುವಂಥ ಆತಂಕವನ್ನ ಹುಟ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ಅದನ್ನು ನೋಡ್ಕೊಂಡ್ಬನ್ನಿ. ಮೇ 1 ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಮಂಗಳೂರು ಉದ್ವಿಗ್ನಗೊಂಡಿತು. ಸುಹಾಸ್ ಶೆಟ್ಟಿ ಕೊಲೆಗೆ ಕರಾವಳಿ ಕೊತ ಅಂತ ಕುದ್ದಿತ್ತು. ಇದರ ಬೆನ್ನಲ್ಲೇ ರೆಹಮಾನ್ ಹತ್ಯೆ ಇಡೀ ಕಡಲ ನಗರಿಯನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಇದೀಗ ಮತ್ತೆ ರಿವೆಂಜ್ ಕಿಲ್ಲಿಂಗ್ ಪೋಸ್ಟ್ ಸದ್ದು ಮಾಡ್ತಾ ಇದೆ ನೋಡಿ. ಕರಾವಳಿಯಲ್ಲಿ ಮತ್ತೆ ಶುರುವಾಯ್ತಾ ರಿವೆಂಜ್ ಕಿಲ್ಲಿಂಗ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಎಚ್ಚರಿಕೆ. ಸುಹಾಸ್ ಶೆಟ್ಟಿ ಹತ್ಯೆ ರೆಹಮಾನ್ ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಭಯಭೀತರಾಗಿದ್ರು. ರಾತ್ರಿ ವೇಳೆ ಜನ ನಡೆಯೋದಕ್ಕೂ ಕೂಡ ಜನ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸ್ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನ ಜನ ಕಳೆದುಕೊಂಡಿದ್ರು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಮಾಡಿತ್ತು. ಹಾಗೂ ಖಡಕ್ ಪೊಲೀಸ್ ಆಫೀಸರ್ಗಳು ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತಂದಿದ್ರು. ಇದೀಗ ಮತ್ತೆ ಜಾಲತಾಣಗಳಲ್ಲಿ ಕೋಮು ಸಂಘರ್ಷಕ್ಕೆ ಕಿಡಿಹೊತ್ತಿದೆ. ತಣ್ಣಗಾಗಿದ್ದ ಕರಾವಳಿಯಲ್ಲಿ ಇದೀಗ ಮತ್ತೆ ತಲ್ಲಣ ಸೃಷ್ಟಿಸಲು ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಶುರುವಾಗಿದ್ದಾರೆ. ಎಲ್ಲೋ ಕುಳಿತುಕೊಂಡು ಕೋಮು ಕೆಂಡ ಕಾರಲು ಶುರು ಮಾಡಿದ್ದಾರೆ ನೋಡಿ. ಹೀಗಾಗಿ ಪೊಲೀಸರು ಮತ್ತೆ 16 ಇನ್ಸ್ಟಾಗ್ರಾಂ ಪೇಜ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಚೋದನಕಾರಿ ಪೋಸ್ಟ್ 16 ಪೇಜ್ ವಿರುದ್ಧ ಎಫ್ಐಆರ್. ಟಾರ್ಗೆಟ್ 900 ಟೀಮ್ ಟಾರ್ಗೆಟ್ ಬಾಯ್ಸ್ ಇಮ್ಮು ಬಾಯ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹತ್ಯೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ರಿವೆಂಜ್ ಈಸ್ ಲೋಡಿಂಗ್. ಟಾರ್ಗೆಟ್ ಸೆಟ್ 1 by 1 ಅಂತ ಪೋಸ್ಟ್ ಹಾಕಲಾಗಿದೆ. ಭರತ್ ಕುಂಬ್ಡೆಲ್ಗೆ ಕೊಲೆ ಬೆದರಿಕೆ. ಕಲೈ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಸದ್ಯ ಜೈಲಿನಲ್ಲಿರುವಂತಹ ಭರತ್ ಕುಂಬ್ಡೆಲ್ಗೆ ಎಚ್ಚರಿಕೆ ನೀಡಲಾಗುತ್ತಿದೆ. ಸದ್ಯ ಪೊಲೀಸರು ಪ್ರತೀಕಾರದ ಸಂದೇಶವನ್ನ ಪೋಸ್ಟ್ ಮಾಡುವವರ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಕೋಮು ಸಂಘರ್ಷಕ್ಕೆ ಕಡಿವಾಣ ಬಿತ್ತು ಜನ ನೆಮ್ಮದಿಯಿಂದ ಇದ್ದಾರೆ ಎನ್ನುವಷ್ಟರಲ್ಲೇ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮತ್ತೆ ಸಂಚು ರೂಪಿಸಿದ್ದಾರೆ. ಆದರೆ ಈ ಕಿಡಿ ಜ್ವಾಲಾಮುಖಿಯಾಗಿ ಹೊತ್ತಿ ಉರಿಯುವ ಮುನ್ನವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಉತ್ತಮ ಬೆಳವಣಿಗೆಯೇ ಸರಿ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.